ವಾಟ್ ಕನ್ಸಿಸ್ಟೆನ್ಸಿ ಲುಕ್ ಲೈಕ್. ಸೊ ನನ್ನ ಕ್ಲೈಂಟು ಸುಮಾರಷ್ಟು ಸಲ ಫೇಲ್ ಆಗಿದ್ದಾರೆ ಆಯ್ತಾ, ಸುಮಾರಷ್ಟು ಸಲ ಶುರು ಮಾಡಿ ಡ್ರಾಪ್ ಔಟ್ ಮಾಡಿದ್ದಾರೆ. ಸೊ ಅದ್ರಲ್ಲಿ ಈ ಸಲ ಮಾತ್ರ ನೆಕ್ಸ್ಟ್ ಲೆವೆಲ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಾರೆ. ಈ ಸ್ಕ್ರೀನ್ ಶಾಟ್ಸ್ ಹಾಕ್ತೀನಿ ನೋಡಿ. ಸೊ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಅವರೇಜ್ 12K ಸ್ಟೆಪ್ ಕೌಂಟ್ ಮೇಂಟೈನ್ ಮಾಡಿದ್ದಾರೆ. ಡಯಟ್ ಅಷ್ಟೇ ನಾವು ತುಂಬಾ ಡಿಫಿಸಿಟ್ ಹೋಗಿಲ್ಲ. ಸ್ಟಿಲ್ ಅಟ್ 2050 ಕ್ಯಾಲರಿ ಅಂಡ್ ಡಿಸೆಂಟ್ ವೇಟ್ ಟ್ರೈನಿಂಗ್. ಪ್ರೋಗ್ರೆಷನ್ ಚೆನ್ನಾಗಿದೆ ಅಂಡ್ ಬಾಡಿ ವೇಟ್ ಫ್ಲಕ್ಚುಯೇಟ್ ಆಗ್ತಾ ಇದೆ. ಬಟ್ ಓಕೆ, ದೇರ್ ಇಸ್ ಎ ಗ್ರೋತ್ ಆಯ್ತಾ. ಸೊ 90s ಅಲ್ಲಿ ಇದ್ರು, ಈಗ 87, 88 ಬಂದಿದ್ದಾರೆ. ಸೊ ನಿಮಗೆ ಪ್ರೋಗ್ರೆಸ್ ಸ್ಲೋ ಇದೆ ಅಂತ ಹೇಳ್ಬಿಟ್ಟು ನೀವು ಜಾಸ್ತಿ ಕ್ಯಾಲರೀಸ್ ಕಟ್ ಮಾಡಕ್ಕೆಲ್ಲ ಹೋಗ್ಬೇಡಿ. ಬಿಕಾಸ್ ದಟ್ ಈಸ್ ಹೌ ಐ ಆಮ್ ಎಜುಕೇಟಿಂಗ್ ದೆಮ್. ಐ ಆಮ್ ನಾಟ್ ಲೆಟಿಂಗ್ ಹಿಮ್ ಟು ಈಟ್ ಲೆಸ್. ಯಾಕಂದ್ರೆ ಬಾಡಿ ಫ್ಲಕ್ಚುಯೇಟ್ ಆಗುತ್ತೆ. ಇನ್ನೂ ಒಂದು 2-3 ವೀಕ್ ಅದೇ ಸೇಮ್ ಮೆಷರ್ಮೆಂಟ್, ಸೇಮ್ ಬಾಡಿ ವೇಟ್ ಇದ್ರೆ ಮಾತ್ರ ಯು ಕ್ಯಾನ್ ಟೇಕ್ ಡಿಸಿಷನ್ ಟು ಕಟ್ ಯುವರ್ ಕ್ಯಾಲರಿ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನೀವು ಇಷ್ಟೆಲ್ಲ ಪ್ರೊಡಕ್ಟಿವ್ ಆಗಿ ಆಕ್ಟಿವಿಟಿ ಮಾಡ್ತಿರ್ತೀರಾ, ಸ್ಟೆಪ್ ಕೌಂಟು 12-15 ಸಾವಿರ ಮಾಡ್ತಿದ್ದೀರಾ, ವರ್ಕೌಟ್ ಮಾಡ್ತಿದ್ದೀರಾ ಅಂದಾಗ ನೀವು ಕಮ್ಮಿ ಕ್ಯಾಲರಿ ತಗೊಂಡ್ರೆ ಇಟ್ ಮೈಟ್ ಅಫೆಕ್ಟ್ ಯುವರ್ ಎನರ್ಜಿ ಲೆವೆಲ್ ಆಯ್ತಾ. ಎನರ್ಜಿ ಲೆವೆಲ್ ಆದ್ರೆ ನಿಮ್ ಡಿಸಿಷನ್ ಮೇಕಿಂಗ್ ಥ್ರೂಟ್ ದ ಡೇ ನಿಮ್ದು ಏನಿದೆಯಲ್ಲ ಮೆಸ್ಅಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಮ್ಮಿ ಮಾಡಬೇಕು, ಬಟ್ ಕ್ರಮೇಣ ಮಾಡಬೇಕು. ಡ್ರಾಸ್ಟಿಕ್ ಆಗಿ ಸಡನ್ ಆಗಿ ಚೇಂಜ್ ಮಾಡಬಾರ್ದು. ಸೊ ಇದು ನೋಡಿ ಬಹಳ ಖುಷಿ ಆಯ್ತು. ಸೊ ಮಾರ್ನಿಂಗ್ ಅಪ್ಡೇಟ್ಸ್ ನೋಡ್ತಾ ಇದ್ದೆ. ಸೊ ದಿಸ್ ಮೇಡ್ ಮಿ ಲೈಕ್ ವಾವ್, ವೆರಿ ನೈಸ್. ಸೊ ಹೀಗಿರ್ಬೇಕು ನ್ಯಾಚುರಲ್ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರೆಸ್ ಅಂದ್ರೆ ಹೀಗೆ ಇರುತ್ತೆ. ಸೊ ನೀವು ಏನಾದ್ರು ಫ್ಲಕ್ಚುಯೇಷನ್ಸ್ ಆದ್ರೆ ಪ್ಯಾನಿಕ್ ಆಗಬೇಡಿ, ಕ್ಯಾಲರೀಸ್ ಕಟ್ ಮಾಡಕ್ ಹೋಗ್ಬೇಡಿ. ಸ್ಟೇ ಕನ್ಸಿಸ್ಟೆಂಟ್, ಸ್ಟೇ ಡಿಸಿಪ್ಲಿನ್, ಹ್ಯಾವ್ ಪೇಷನ್ಸ್, ಟ್ರಸ್ಟ್ ದ ಪ್ರೋಸೆಸ್ ಅಷ್ಟೇ.